ಶಾರದಾಂಬೆ ಮೈಯ ಮರೆತು ತಲೆಯ ದೂಗಲಿ, ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ. ಶಾರದಾಂಬೆ ಮೈಯ ಮರೆತು ತಲೆಯ ದೂಗಲಿ, ಜ್ಞಾನದಲ್ಲಿ ಲೀನವಾಗಿ. ಹಾಡ್ತೀರಿ ಎಲ್ಲ ಅವರು ಬಿಜಿ ಬಿಟ್ರವರು. ಹವ್ಯಾಸ ಬದಲಿಸಿ ನೋಡು ಹಣೆ ಬರ ಬದಲಾದಿತ್ತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು ಅನ್ನುವಂಥ ಮಾತನ್ನ ನೆನೆಯುತ್ತಾ, ವಿಜಯಪುರ ಜಿಲ್ಲೆಯಲ್ಲಿ ಸಿಂದಗಿ ವಿದ್ಯಾಕಾಶಿ, ಇಂಥ ಒಂದು ವಿದ್ಯಾಕಾಶಿಗೆ ತಿಲಕ ಅಂದ್ರೆ ಅದು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆ. ಈ ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಯ 34ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮತ್ತು ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದಂತ ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯರ ಪಾದಗಳಿಗೆ ಅಣೆ ಮಣೆದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತ ಸಿಂದಗಿಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನನ್ನ ವಿದ್ಯಾಗುರುಗಳಾಗಿರುವಂತ ಅಧ್ಯಕ್ಷರು PES ಶಿಕ್ಷಣ ಸಂಸ್ಥೆ ಸಿಂದಗಿ ಶ್ರೀ BP ಕರ್ಜಿ ಗುರುಗಳೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕಾರ ಮಾಡಿದಂಥ ಶ್ರೀಮತಿ ನಾಗರತ್ನ ಅಶೋಕ್ ಮನಗುಳಿ ಗುರುಮಾತೆಯರೇ, ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, 2018ನೇ ಬ್ಯಾಚಿನ PSI ಸೆಲೆಕ್ಟ್ ಆಗಿ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲಿ, ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವೇ ಅನ್ನುವ ಹಾಗೆ ಬೆಳಗಾಂ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕನೂರ ಗ್ರಾಮದ ಅತ್ಯಂತ ಮಧ್ಯಮ ಮತ್ತು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತ ಸಿಂದಗಿಯ PSI ಆಗಿ ಬಂದಿದ್ದಾರೆ. ಇತ್ತೀಚೆಗೆ ಅವರಿಗೆ 2025ನೇ ಸಾಲಿನ ಕರ್ನಾಟಕ ಐಡಿಯಲ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಕಾರಣ ಮನಗುಳಿಯಲ್ಲಿ 44 kg ಸುಮಾರು 44 ಕೋಟಿ ಬಂಗಾರದ ಆಭರಣ ಕಳುವಾಗಿತ್ತು. ಅದನ್ನ ಕೇವಲ 15 ದಿನದಲ್ಲಿ ಚೇಜ್ ಮಾಡಿ ಸರಿಸುಮಾರು 16 ಆರೋಪಿಗಳನ್ನು ಬಂಧಿಸಿದಂತ ಕೀರ್ತಿ ಅದು ನಮ್ಮ ಶ್ರೀಕಾಂತ್ ಕಾಂಬ್ಳೆ ಸರ್ ಸಲ್ಲಿಸುತ್ತದೆ. ಅಂತ ದಕ್ಷ ಅಧಿಕಾರಿಗಳು ಬೇಕು ಅಂತೇಳಿ ನಮ್ಮ ಮಾನ್ಯ ಶಾಸಕರಾಗಿರುವಂತ ಅಶೋಕ್ ಮನಗುಳಿ ಸರ್ ಅವರನ್ನ ಈ ಒಂದು ಸ್ಟೇಷನ್ ಕರ್ಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಸಿಂದಗಿಗೆ ಮತ್ತು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಗೆ ನಾನು ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಹನೀಯರೇ, ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ BV ಹಿರೇಮಠ್ ಅವರೇ, ಅಶೋಕ್, ನಮ್ಮ ಸುರೇಶ್ ದಳವಾಯಿ ಅವರೇ, ನನ್ನ ವಿದ್ಯಾಗುರುಗಳಾಗಿರುವಂಥ ದುರ್ಗಿ ಸರ್ ಅವರೇ, ಕುಮಾರ್ ಸರ್ ಅವರೇ, ನಮ್ಮ ಪಾಟೀಲ್ ಸರ್ ಅವರೇ, ಮತ್ತು ಗುರುಮಾತೆಯರಾಗಿರುವಂಥ ಪ್ರೇಮಾ ನಾಯಕ್ ಗುರುಮಾತೆಯರೇ, ನನ್ನ ಸಹೋದರಾಗಿರುವಂಥ ಸತೀಶ್ ಅವರೇ ಮತ್ತು ನಂದಿಕೋಲ್ ಗುರುಮಾತೆಯರೇ, ಎಲ್ಲರನ್ನ ನಾನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನ ನೆನೆಯುತ್ತಾ, ಮತ್ತು ಸಿಂದಗಿಯ ಪತ್ರಕರ್ತರೇ, ಪಾಲಕ ವೃಂದದವರೇ, ಆರಕ್ಷಕರೇ, ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರನ್ನ ನೆನೆಯುತ್ತಾ, ಪಾಲಕರೇ, ಇದು ಮಾತನಾಡುವ ಸಮಯ ಅಲ್ಲ, ಆದರೂ ಕೂಡ ಒಂದೆರಡು ಮಾತುಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಕರ್ಮಭೂಮಿ, ನನ್ನ ಜೀವನದ ಪುಣ್ಯ ಭೂಮಿ ಯಾವುದು ಅಂದ್ರೆ ಅದು ಸಿಂದಗಿ, ಅದು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಡಿವಾಳಯವರ ಆತ್ಮ, ಅಜ್ಜರ ಆತ್ಮ ಸದಾ ನಮ್ಮ ಸುತ್ತ ಹೊರಿತದೆ. ಬಹುಶಃ ಇವತ್ತು ನಾನು 2-3 ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ನಾ ಬರಲೇಬೇಕು ಸಿಂದಗಿ ಅಂತೇಳಿ ಶಪಥ ಮಾಡಿದಾಗ ಅವರು ಪ್ರತಿಕ್ಷಣ ನನ್ನ ನೆನಪಾಗ್ತಾ ಇದ್ರು. ಯಾಕಂದ್ರೆ ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಶ್ರೀಯುತ ಮಡಿವಾಳಯ್ಯ ಗುರುಗಳು ಅತ್ಯಂತ ಶ್ರಮದಿಂದ ಪ್ರಾಮಾಣಿಕವಾಗಿ ಕಟ್ಟಿರ್ತಕ್ಕಂಥ ಸಂಸ್ಥೆ. ಆಗಲೇ ನಮ್ಮ ಜಗದೀಶ್ ಪಾಟೀಲ್ ಸರ್ ಹೇಳ್ತಾ ಇದ್ರು, ಏನು ಅಂದ್ರೆ ಜ್ಞಾನ ಭಾರತಿ ಅಂತಂದ್ರೆ ಇದು ಶ್ರೀಮಂತರ ಶಾಲೆ ಅಲ್ಲ, ಬಡವರು, ದೀನರು, ದಲಿತರು, ಶೋಷಣೆಗೊಳಗಾದವರು, ರೈತರು, ಅತ್ಯಂತ ಕಟ್ಟ ಕಡೆಯ ಜನರು. ಇವತ್ತು ಭಾರತ ಸಂವಿಧಾನದ ಏನು 86ನೇ ತಿದ್ದುಪಡಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನಿದೆಯಲ್ಲ ಅದು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ದೊರೀತಾ ಇದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಮತ್ತೆ ಪಾಲಕರಲ್ಲಿ ಒಂದು ವಿಶೇಷವಾಗಿರುವಂತ ವಿನಂತಿ ಏನು ಅಂದ್ರೆ, ನಾನು ಕೂಡ ಈ ಒಂದು ಶಾಲೆಯಲ್ಲಿ 2 ವರ್ಷಗಳ ಕಾಲ ಗಣಿತ ಶಿಕ್ಷಕನಾಗಿ ಸೇವೆ ಮಾಡುವಾಗ ನಮ್ಮ ಮಡಿವಾಳ ಅಜ್ಜರ ಒಂದು ವಿನಂತಿ ಏನು ಅಂದ್ರೆ, ಮಕ್ಕಳಿಗೆ ನಾವು ಗುಣಾತ್ಮಕವಾಗಿರುವಂತ ಶಿಕ್ಷಣವನ್ನು ಕೊಡೋಣ ಅಂತ. ಯಾಕಂದ್ರೆ 1964ರ ಶಿಕ್ಷಣ ನೀತಿ ಒಂದು ಮಾತು ಹೇಳ್ತದೆ, ಭಾರತ ದೇಶದ ನಿಜವಾದ ಭವಿಷ್ಯ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ. 1986 ಶಿಕ್ಷಣ ನೀತಿ ಹೇಳ್ತದೆ, ಇಫ್ ದ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ದ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್.
ಇಫ್ ದ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಅಂದ್ರೆ ಸಚ್ಚಾರಿತ್ರ್ಯ ಇವತ್ತು ಹಾಳಾಗ್ತಾ ಇದೆ, ನೈತಿಕತೆ ಹಾಳಾಗ್ತಾ ಇದೆ. ನಾನು ನನ್ನ ಜೀವನದಲ್ಲಿ ಒಬ್ಬ ಶಿಕ್ಷಕರಿಗೆ ಗುರೂಜಿ ಮತ್ತು ಮಾತಾಜಿ ಅಂತ ಕಲಿಸುವಂತ ಕರ್ನಾಟಕ ರಾಜ್ಯದ ಹೆಮ್ಮೆ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆ. ಅಂತ ಒಂದು ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಈ ಒಂದು ಶಿಕ್ಷಣ ಸಂಸ್ಥೆ ಕಲಿಸ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ನಾನು ಒಂದು ಕಿವಿಮಾತು ಏನು ಅಂತಂದ್ರೆ, ನೀವು ಸಾಧಕರಾಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಮಹಾನ್ ವ್ಯಕ್ತಿಗಳಾಗ್ತೀರಿ. ಅದಕ್ಕೆ ನಿದರ್ಶನ ಅಂದ್ರೆ ನಾನೇ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ಶಿಕ್ಷಣ ಸಂಸ್ಥೆಗಳನ್ನು ಓಪನ್ ಮಾಡಿ 3,000 ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಕಲಿತಾ ಇದ್ದಾರೆ. ನಮ್ಮ ಹೆಂಗ ಕಾಂಬ್ಳೆ ಸರ್ ತರ ಸುಮಾರು 500 ಜನ PSIಗಳನ್ನ ನೇರ ವಿದ್ಯಾರ್ಥಿಗಳು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ನನ್ನದು. ಅದು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಗೆ ಸಲ್ಲಬೇಕು ಅನ್ನುವಂತ ಮಾತನ್ನ ನಾನು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಾನು ಪಾಲಕರ ಸಭೆಗೆ, ನಾನಾಗಲಿ ನಮ್ಮ ಶ್ರೀಕಾಂತ್ ಕಾಂಬ್ಳೆ ಸರ್ ಅವರು ಒಂದ್ಸರಿ ಪಾಲಕರ ಸಭೆಗೆ ಬಂದು ಪಾಲಕರು ಮಕ್ಕಳೊಂದಿಗೆ ಯಾವ ರೀತಿ ವರ್ತನೆ ಮಾಡಬೇಕು. ಯಾಕಂದ್ರೆ ಇದು AI ಯುಗ. ನೀವು ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ರಿ, ಮೊಬೈಲ್ ಇಂದ ಸಾಕಷ್ಟು ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಸಾಕಷ್ಟು ಏನು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ, ಕಣ್ಣಿನ ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ಒಂದು 4 SLC ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಕಾರಣ ಏನು ಅಂದ್ರೆ ಚೀನಾ ದೇಶ, ಜಪಾನ್ ದೇಶ ಮತ್ತು ಸುತ್ತಲಿರುವಂತಹ ರಾಷ್ಟ್ರಗಳು ಆ್ಯಪ್ಗಳ ಮೂಲಕ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಅಂದ್ರೆ ಅದು ಭಾರತ. 142 ಕೋಟಿ ಜನಸಂಖ್ಯೆ ಇದೆ. ಆ ಒಂದು ಆ್ಯಪ್ಗಳ ಮೂಲಕ ಅವರು ನಮ್ಮನ್ನು ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವುಗಳು ತಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡಬಾರದು. ನೀತಿಕತೆಗಳನ್ನು ಹೇಳುವುದರ ಮೂಲಕ ತಾಯಿಯ ಪಾತ್ರ ಬಹಳ ಮುಖ್ಯ. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ತಾಯಿಗೆ ಪಾದ ಪೂಜೆ ಮಾಡುವಂತ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ವರ್ಷ ಪೂರ್ತಿ ಅದ್ಭುತವಾದ ಕಾರ್ಯಕ್ರಮಗಳು. ಸಂಸ್ಕಾರ, ಸಂಸ್ಕೃತಿ ಅಂದ್ರೆ ಅದು ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆ. ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಏನು ವಿದ್ಯಾಭ್ಯಾಸ ಮಾಡ್ತಿರುವಂತ ವಿದ್ಯಾರ್ಥಿಗಳು ಇವತ್ತು PUC ಆಗಿರ್ಬೋದು, SLC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅನ್ನುವಂತ ಮಾತನ್ನು ಹೇಳಿ, ದಯವಿಟ್ಟು ಅಧ್ಯಯನದಲ್ಲಿ ತೊಡಗ್ರಿ, ಇನ್ನೂ ಒಳ್ಳೆ ರಿಸಲ್ಟ್ ಅನ್ನು ಮಾಡ್ರಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ. ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರವನ್ನು ಆಳುವಂತ ಶಕ್ತಿ ನಿಮಗೆ ನೀಡಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.